ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆಸೆಟ್ ಎಕ್ಸಾಮ್ಗೆ 3 ತಿಂಗಳಲ್ಲಿ ಯಾವ ಥರ ಪ್ರಿಪೇರ್ ಆಗೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಹಾಗಿದ್ರೆ ಶುರು ಮಾಡೋಣ ಬನ್ನಿ. ಸೊ ಮೊದಲಿಗೆ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ನನ್ನ ಹೆಸರು ಮೌನೇಶ್ ಕಮ್ಮಾರ್ ಅಂತ. ನಾನು MSc ಇನ್ ಕೆಮಿಸ್ಟ್ರಿ ಸಬ್ಜೆಕ್ಟ್ನಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಫ್ರಮ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್. ನೆಕ್ಸ್ಟು ನಾನು MSc ಫೈನಲ್ ಇಯರ್ ಇದ್ದಾಗ ಕೆಸೆಟ್ ಎಕ್ಸಾಮ್ನ ನಾನು ಪಾಸ್ ಮಾಡಿದ್ದೆ. ಸೊ ಇನ್ ದ ಇಯರ್ 2015. ನೆಕ್ಸ್ಟ್ ನನಗೆ ನೆಟ್ ಎಕ್ಸಾಮ್ ಪಾಸ್ ಆಗಲೇಬೇಕು ಅಂತ ನಂದು ಉದ್ದೇಶ ಇತ್ತು. ಅದಕ್ಕೋಸ್ಕರ 1 ಇಯರ್ ಗ್ಯಾಪ್ ತೊಗೊಂಡ್ಬಿಟ್ಟು 1 ಇಯರು ಫುಲ್ ಸ್ಟಡಿ ಮಾಡಿ ಡಿಸೆಂಬರ್ 2016 ನೆಟ್ ಎಕ್ಸಾಮು ಸಹಿತ ನಾನು ಪಾಸ್ ಮಾಡ್ತೀನಿ. ನೆಕ್ಸ್ಟು 2020 6 to 8 ಮೀನ್ಸ್ ಗ್ರ್ಯಾಜುಯೇಟ್ ಟೀಚರಾಗಿ ನಾನು ಸೆಲೆಕ್ಟ್ ಆಗ್ತೀನಿ. ಮತ್ತು 3 ವರ್ಷ ನಾನು ಗೌರ್ಮೆಂಟ್ ಸ್ಕೂಲ್ ಟೀಚರಾಗಿ ವರ್ಕ್ ಮಾಡ್ತೀನಿ. ನೆಕ್ಸ್ಟ್ 2021 ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಗ್ರಿ ಕಾಲೇಜಸ್ಗೆ ಕಾಲ್ಫರ್ ಆಗಿತ್ತು. ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಗ್ರಿ ಕಾಲೇಜಸ್ಗೆ ಕಾಲ್ಫರ್ ಆಗಿತ್ತು. ಸೊ ಅದರಲ್ಲಿ ನಂದು 75th ರ್ಯಾಂಕ್ ಬಂದಿದೆ. ನೆಕ್ಸ್ಟು ನಮ್ಮ ಸಬ್ಜೆಕ್ಟ್ನಲ್ಲಿ ಅಂದರೆ ಕೆಮಿಸ್ಟ್ರಿ ಸಬ್ಜೆಕ್ಟ್ನಲ್ಲಿ 1800 ಮೆಂಬರ್ಸ್ಗಳು ಎಕ್ಸಾಮ್ ಬರೆದಿದ್ರು. ಸೊ ನಂದು 75th ರ್ಯಾಂಕ್ ಬಂದಿದ್ದಾರೆ. ನೆಕ್ಸ್ಟು ಕೆಮಿಸ್ಟ್ರಿ ಸಬ್ಜೆಕ್ಟ್ನಲ್ಲಿ 84 ಸೀಟ್ಸ್ಗಳಿದ್ವು. ನಾನು ಮೀನ್ಸ್ ಫೈನಲ್ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಸಹಿತ ನನ್ನ ಹೆಸರಿದೆ ಅಂತಂದು. ಸೊ ಈಗ ನೆಕ್ಸ್ಟು ಮೇನ್ ಟಾಪಿಕ್ಗೆ ಬಂದ್ರಾಯಿತು. ಸೊ ಇಲ್ಲಿ ಒಂದು ಕ್ವಶನ್ ಬರುತ್ತೆ, ಅದೇನಂದ್ರೆ 3 ತಿಂಗಳಲ್ಲಿ ಕೆಸೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಆಗುತ್ತಾ ಅಂತಂದು. ಈಸ್ ಇಟ್ ಪಾಸಿಬಲ್ ಟು ಪ್ರಿಪೇರ್ ಫಾರ್ ಕೆಸೆಟ್ ಎಕ್ಸಾಮ್ ಇನ್ 3 months? ಸೊ ಆನ್ಸರ್ ಏನು ಅಂದರೆ ಎಸ್, ಪಾಸಿಬಲ್ ಅಂತ. ಸೊ ಹಂಗಿತ್ತಂದ್ರೆ 3 ತಿಂಗಳಲ್ಲಿ ಅಂದರೆ ಇಷ್ಟು ಶಾರ್ಟ್ ಡ್ಯೂರೇಷನ್ ಆಫ್ ಟೈಮ್ನಲ್ಲಿ ನಾವು ಕೆಸೆಟ್ ಎಕ್ಸಾಮ್ಗೆ ನಾವು ಪ್ರಿಪೇರ್ ಆಗ್ತಾ ಇದ್ವಿ ಅಂದ್ರೆ ನಮ್ಮ ಸ್ಟ್ರಾಟಜಿ ಯಾವ ಥರ ಇರಬೇಕು, ನಮ್ಮ ಪ್ಲ್ಯಾನಿಂಗ್ ಯಾವ ಥರ ಇರಬೇಕು, ನಮ್ಮ ಸ್ಟಡಿ ಮೆಥಡ್ ಯಾವ ಥರ ಇರಬೇಕು, ನಾವು ಎಷ್ಟು ಪರ್ ಡೇ ಎಷ್ಟು ಅವರ್ಸ್ ನಾವು ಸ್ಟಡಿ ಮಾಡಿದ್ರೆ ನಾವು ಪಾಸ್ ಆಗೋಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ನಾನೀಗ ಹೇಳ್ತಾ ಹೋಗ್ತೀನಿ. ಸೊ ಹಂಗಿತ್ತಂದ್ರೆ ಹೌ ಟು ಪ್ರಿಪೇರ್ ಫಾರ್ ಎಕ್ಸಾಮ್ ಇನ್ 3 months. ಸೊ ನಾವು ಮೊದಲಿಗೆ ಎಕ್ಸಾಮ್ ಪ್ಯಾಟರ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನೀವು ಬಹಳಷ್ಟು ಜನಕ್ಕೆ ಎಕ್ಸಾಮ್ ಪ್ಯಾಟರ್ನ್ ಆಲ್ರೆಡಿ ಗೊತ್ತಿರುತ್ತೆ. ಸೊ ಇನ್ ಕೇಸ್ ಗೊತ್ತಿರದೇ ಇದ್ದರೆ ನಾನು ಈಗ ಶಾರ್ಟಾಗಿ ಹೇಳ್ತೀನಿ ನಾನು ನಿಮಗೆ. ಸೊ ಟೋಟಲ್ ಕೆಸೆಟ್ ಎಕ್ಸಾಮ್ನಲ್ಲಿ 2 ಪೇಪರ್ಸ್ಗಳಿರ್ತವೆ. ಒಂದು ಪೇಪರ್ 1, ಸೊ ಅದಕ್ಕೆ ನಾವು ಜನರಲ್ ಪೇಪರ್ ಅಂತ ಕರಿತೀವಿ. ನೆಕ್ಸ್ಟು ಪೇಪರ್ 2, ಅದಕ್ಕೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರ್ ಅಂತ ಕರಿತೀವಿ. ಪೇಪರ್ 1ನಲ್ಲಿ 50 ಕ್ವಶನ್ಸ್ಗಳಿರ್ತವೆ ಮತ್ತು 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ರೀ. ನೆಕ್ಸ್ಟು ಪೇಪರ್ 2ದಲ್ಲಿ 100 ಕ್ವಶನ್ಸ್ಗಳಿರ್ತವೆ. ನೆಕ್ಸ್ಟು 200 ಮಾರ್ಕ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಗೂ 2 ಮಾರ್ಕ್ಸ್ ಆಗಿರುತ್ತೆ ಅಂತಂದು. ಸೊ ಈಗ ನಮಗೆ ಎಕ್ಸಾಮ್ ಪ್ಯಾಟರ್ನು ಗೊತ್ತಾಯಿತು. ಮತ್ತು ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಇನ್ ಕೆಸೆಟ್ ಎಕ್ಸಾಮ್ ಈಸ್ 300 ಮಾರ್ಕ್ಸ್ ಅಂತಂದು. ಸೊ ಈಗ ನಮಗೆ ಗೊತ್ತಾಯ್ತು ರೀ 300 ಮಾರ್ಕ್ಸ್ ಇರುತ್ತೆ ಅಂತಂದು. ಹಂಗಿತ್ತಂದ್ರೆ ನಾವು ಕೆಸೆಟ್ ಎಕ್ಸಾಮ್ನ ನಾವು ಪಾಸ್ ಆಗಬೇಕಾಗಿತ್ತಂದ್ರೆ ಎಷ್ಟು ಮಾರ್ಕ್ಸ್ ತೊಗೋಬೇಕು ಅಂತಂದು ನೋಡಿರಿ, ಅದನ್ನ ಹೇಳ್ತೀನಿ ನಾನು ನಿಮಗೆ. ಸೊ ಹಂಗಿತ್ತಂದ್ರೆ ವಾಟ್ ಈಸ್ ಅವರ್ ಟಾರ್ಗೆಟ್? ಸೊ ಈಗ ನಮ್ಮ ಟಾರ್ಗೆಟ್ ಅಥವಾ ಇದು ನಾವು ಇಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಾವು ಪಾಸ್ ಆಗ್ತೀವಿ ಅನ್ನೋದು ನಮಗೆ ಗೊತ್ತಿರಬೇಕು, ಹೌದಿಲ್ಲ ರೀ? ಸೊ ಹಂಗಿತ್ತಂದ್ರೆ ಅದು ನಮಗೆ ತಿಳಿಬೇಕಾಗಿತ್ತಂದ್ರೆ ಪ್ರೀವಿಯಸ್ ಇಯರ್ ಕಟ್ ಆಫ್ಸ್ಗಳನ್ನು ನಾವು ಅನಲೈಸಿಸ್ ಮಾಡ್ತಾ ಬರಬೇಕು. ನಾವು ಪ್ರೀವಿಯಸ್ ಇಯರ್ ಕಟ್ ಆಫ್ಸ್ನ ಅನಲೈಸಿಸ್ ಮಾಡ್ತಾ ಬಂದ್ವಿ ಅಂದ್ರೆ ನಮಗೆ ಒಂದು ವಿಷಯ ತಿಳಿತೈತಿ, ಅದೇನಂದ್ರೆ ಸೊ ಕಟ್ ಆಫ್ ಈಸ್ ಅರೌಂಡ್ 50 to 60% ಅಂತಂದು. 150ರಿಂದ 160, 165 ಮಾರ್ಕ್ಸ್ವರೆಗೆ ನಾವು ಮಾರ್ಕ್ಸ್ನ ತೊಗೊಂಡ್ವಿ ಅಂತ ಅಂದ್ಕೊಳ್ರಿ, ನಾವು ಡೆಫಿನೆಟ್ಲಿ ನಮ್ಮ ಸಬ್ಜೆಕ್ಟ್ನಲ್ಲಿ ನಾವು ಪಾಸ್ ಆಗ್ತೀವಿ ಅಂತಂದು. ಸೊ ಮತ್ತೊಂದು ಏನಂದ್ರೆ ಮೀನ್ಸು ಕರ್ನಾಟಕ TET ಅಂತ ಒಂದು ಎಕ್ಸಾಮ್ ಇರುತ್ತೆ. ಅಥವಾ TET ಎಕ್ಸಾಮ್ಗೂ ಮತ್ತು ಕೆಸೆಟ್ ಎಕ್ಸಾಮ್ಗೆ ಏನು ಡಿಫ್ರೆನ್ಸ್ ಅಂತಂದು. ಸೊ ಅದೊಂದು ಕ್ವಶನ್ ಬರ್ತೈತೆ ರೀ. ಅಂದ್ರೆ ಸೊ ಯಾವ್ದು ಈಸಿ ಅಂತಂದು. ಈಗ ನೋಡ್ರಿ, ಈಗ ನೀವು TET ಎಕ್ಸಾಮ್ನ ನೀವು ಬರೆದಿದ್ರಿ ಅಂದ್ರೆ ಮತ್ತು ಪಾಸ್ ಆಗಿದ್ರಿ ಅಂತ ಅಂದ್ಕೊಳ್ರಿ, ಅದಕ್ಕೂ ಮತ್ತು ಕೆಸೆಟ್ ಎಕ್ಸಾಮ್ಗೂ ಒಂದು ಡಿಫ್ರೆನ್ಸ್ ಇದೆ. ಏನಂದ್ರೆ ಯಾರೆಲ್ಲ ಸ್ಟೂಡೆಂಟ್ಸ್ಗಳು 90ಗಿಂತ ಜಾಸ್ತಿ ಮಾರ್ಕ್ಸ್ನ ತೊಗೋತಾರೆ ನೋಡ್ರಿ, ಅಂದರೆ 60% ಆಫ್ ಮಾರ್ಕ್ಸ್ನ ಯಾರ್ಯಾರು ತೊಗೋತಾರೆ ನೋಡ್ರಿ, ಅವರೆಲ್ಲರೂ ಸಹಿತ ಕೆಸೆಟ್ ಎಕ್ಸಾಮ್ನಲ್ಲಿ ಪಾಸ್ ಆಗ್ತಾರೆ. ಕರ್ನಾಟಕ TET ಎಕ್ಸಾಮ್ನಲ್ಲಿ ಪಾಸ್ ಆಗ್ತಾರೆ. ಅದೇ ನೀವು ಕೆಸೆಟ್ ಎಕ್ಸಾಮ್ನಲ್ಲಿ ಆ ಥರ ಆಗೋದಿಲ್ಲ. ಸೊ ಕ್ವಶನ್ ಪೇಪರ್ ಈಸಿ ಇತ್ತು ಅಂತ ಅಂದ್ಕೊಳ್ರಿ. ಸೊ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಆರ್ ಸ್ಕೋರಿಂಗ್ ಮೋರ್ ಮಾರ್ಕ್ಸ್ ಈಸ್ ಮೋರ್ ಅಂತಂದು. ಜಾಸ್ತಿ ಅಂಕಗಳನ್ನು ತೊಗೊಳ್ಳೋವಂಥ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಯ್ತಂದ್ರೆ ಟಾಪ್ 6% ಆಫ್ ಸ್ಟೂಡೆಂಟ್ಸ್ಗಳನ್ನಷ್ಟೇ ಕ್ವಾಲಿಫೈ ಮಾಡ್ತಾರೆ. ಈಗ ಎಕ್ಸಾಂಪಲ್ 100 ಮೆಂಬರ್ಸ್ ಎಕ್ಸಾಮ್ ಬರೆದಿದ್ರು ಅಂದ್ರೆ ಆ 100ನಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಂಡಿರೋಂಥ 6 ಜನಕ್ಕಷ್ಟೇ ಪಾಸ್ ಮಾಡ್ತಾರೆ ರೀ. ಅದೇ ಥರ 1000 ಸ್ಟೂಡೆಂಟ್ಸ್ಗಳ ಎಕ್ಸಾಮ್ ಬರೆದಿದ್ರು ಅಂದ್ರೆ ಅದರಲ್ಲಿ 60 ಸ್ಟೂಡೆಂಟ್ಸ್ಗಳನ್ನಷ್ಟೇ ಕ್ವಾಲಿಫೈ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಜಸ್ಟ್ ಇಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಾವು ಪಾಸ್ ಆಗ್ತೀವಿ ಅಂತ ಏನು ಗ್ಯಾರಂಟಿ ಇರೋದಿಲ್ಲ. ನಾವು ನಮ್ಮ ಫ್ರೆಂಡ್, ನಿಮ್ಮ ಸ್ನೇಹಿತರು ಯಾರು ಪ್ರಿಪೇರ್ ಆಗ್ತಿರ್ತಾರೆ ನೋಡ್ರಿ, ನಿಮ್ಮ ಕಾಂಪಿಟೇಟರ್ಸ್ ಯಾರು ಪ್ರಿಪೇರ್ ಆಗ್ತಿರ್ತಾರಲ್ಲ ಅವ್ರಿಗಿಂತೂ ನಾವು ಜಾಸ್ತಿ ಮಾರ್ಕ್ಸ್ನ ತೊಗೋಬೇಕು. ಅಂದ್ರೆ ಅಷ್ಟೇ ನಾವು ಕೆಸೆಟ್ ಎಕ್ಸಾಮ್ನಲ್ಲಿ ಪಾಸ್ ಆಗೋದಕ್ಕಾಗುತ್ತೆ.
ಈಗ ನೋಡ್ರಿ, ಈಗ ನಮ್ಮ ಟಾರ್ಗೆಟ್ 150 to 160 ಇತ್ತು ಅಂತ ಅಂದ್ಕೊಳ್ರಿ, 150 to 160 ಇತ್ತು ಅಂತ ಅಂದ್ಕೊಳ್ರಿ. ಸೊ ನಾವು ಇದರಿಂದ ನಮಗೆ ಒಂದು ವಿಷಯ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಏನಂದ್ರೆ ಕೇವಲ ಪೇಪರ್ 1 ಅಥವಾ ಪೇಪರ್ 2 ಒಂದನ್ನೇ ಓದೋದ್ರಿಂದ ನಾವು ಪಾಸ್ ಆಗೋದಕ್ಕೆ ಆಗೋದಿಲ್ಲ. ಪೇಪರ್ 1 ಮತ್ತು ಪೇಪರ್ 2 ಎರಡೂ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದು. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ರೀ, ನೀವು ಈಗ ರನ್ನಿಂಗ್ ಆಗಿರೋಂಥ MSc ಸ್ಟೂಡೆಂಟ್ ಆಗಿದ್ರಿ ಅಥವಾ MA ಸ್ಟೂಡೆಂಟ್ ಆಗಿದ್ರಿ ಅಂದ್ರೆ ನಿಮ್ಮ ಸಬ್ಜೆಕ್ಟ್ ನಾಲೆಜ್ನಲ್ಲಿ ಚೆನ್ನಾಗಿರೋಂಥ ಗ್ರಿಪ್ ಇರುತ್ತೆ. ಸೊ ನೀವು ಪೇಪರ್ 1ಗೆ ಪ್ರಿಪೇರ್ ಆದರೆ ಸಾಕಾಗುತ್ತೆ. ಅದೇ ನೀವು ಆಲ್ರೆಡಿ MSc ಮುಗಿಸಿ ಅಥವಾ MA ಮುಗಿಸಿ ಸ್ವಲ್ಪ ವರ್ಷಗಳಾಗಿದ್ವು ಅಂತ ಅಂದ್ಕೊಳ್ರಿ, ಅಲ್ಲಿ ನಮಗೆ ಒಂದು ಪ್ರಾಬ್ಲಮ್ ಬರ್ತೈತೆ ರೀ. ಅದೇನಂದ್ರೆ ನೀವು MA ಅಥವಾ MSc ಇದ್ದಾಗ ಒಂದು ಸಾರಿ KCET ಎಕ್ಸಾಮ್ನ ಬರ್ದಿರ್ತೀರಿ, ಅವಾಗ ನಿಮಗೆ ಒಂದು ಸ್ವಲ್ಪ ಮಾರ್ಕ್ಸ್ ಬಂದಿರ್ತಾವೆ ರೀ. ಎಕ್ಸಾಂಪಲು 130ರಿಂದ 140 ಮಾರ್ಕ್ಸ್ ಅಂತಂದು. ಬಟ್ ನೀವು ಆ್ಯಕ್ಚುಯಲ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ಗಿಂತ ಒಂದು 5 ಮಾರ್ಕ್ಸ್ 2 ಮಾರ್ಕ್ಸ್ 10 ಮಾರ್ಕ್ಸ್ಗಿಂತ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಅವಾಗ ನಿಮಗೆ ಅನಿಸ್ತದೆ ರೀ, ನಾನು ನೆಕ್ಸ್ಟ್ ಟೈಮ್ ಬರೆದೆ ಅಂದ್ರೆ ನಾನು ಡೆಫಿನೆಟ್ಲಿ ಪಾಸ್ ಆಗೇ ಆಗ್ತೀನಿ ಅಂತಂದು. ಬಟ್ ಅದೇ ನೀವು ನೆಕ್ಸ್ಟ್ ಟೈಮ್ ಯಾವಾಗ ಎಕ್ಸಾಮ್ ಬರೀತೀರಿ ನೋಡಿರಿ, ಅವಾಗ ನೀವು ಮೊದಲು ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತಾರಲ್ಲ ಅದಕ್ಕಿಂತ ಕಡಿಮೆ ಆಗ್ತದೆ ಹೊರತು ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಸೊ ಈ ಥರ ಯಾಕಾಗುತ್ತೆ ಅಂತಂದು ಮೋಸ್ಟ್ ಆಫ್ ದಿ ಟೈಮ್ಸ್ ಇದೇ ಥರನ ಆಗ್ತೈತಿ. ಸೊ ಹಿಂಗೆ ಯಾಕಾಗುತ್ತೆ ಅಂದ್ರೆ ನಮ್ಮ ನಾಲೆಜ್ ಏನಿದೆ ಅಲ್ಲ ಅದು ಸೊ ಟೈಮ್ ಆದಂಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ MA ಅಥವಾ MSc ಮುಗಿಸ್ಬಿಟ್ಟು 6 ತಿಂಗಳಾಗುತ್ತೆ, ಸೊ ನೆಕ್ಸ್ಟ್ 1 ವರ್ಷ ಆಗುತ್ತೆ, 1.5 ವರ್ಷ ಆಗುತ್ತೆ. ಇಲ್ಲೇನಾಗುತ್ತೆ ಅಂದ್ರೆ ನಮ್ಮ ನಾಲೆಜ್ ಕಡಿಮೆ ಆಗ್ತಾನೆ ಹೋಗುತ್ತೆ. ಸೊ ಅದಕ್ಕೋಸ್ಕರನ ನಾವು ಅನ್ಲೆಸ್ ಅಂಟಿಲ್ ನಾವು ಇಂಟೆನ್ಸ್ ಆಗಿ ಫುಲ್ ಸ್ಟ್ರೆಂತಿಂದ ನಾವು ಪ್ರಿಪೇರ್ ಆಗದೆ ಹೊರತು ನಾವು KCET ಎಕ್ಸಾಮ್ನ ಎಂದೂ ಸಹಿತ ಪಾಸ್ ಆಗೋದಕ್ಕೆ ಆಗೋದಿಲ್ಲ ಅಂತಂದೆ. ಹಾಗೆ ಜಸ್ಟ್ ವಿತೌಟ್ ಪ್ರಿಪ್ರೇಷನ್ ನೀವು ಹೋಗಿ ಎಕ್ಸಾಮ್ ಬರೆದ್ರಿ ಅಂದರೆ ಪಾಸ್ ಆಗೋಕ್ಕೆ ಆಗೋದಿಲ್ಲ ಅಂತಂದೆ. ಸೊ ಹಂಗಿತ್ತಂದ್ರೆ ನಾವು KCET ಎಕ್ಸಾಮ್ನ ನಾವು ಪಾಸ್ ಆಗಬೇಕಾಗಿತ್ತಂದ್ರೆ ನಮ್ಮ ಫುಲ್ ಸ್ಟ್ರೆಂತ್ನ ಹಾಕಿಬಿಟ್ಟು ನಾವು ಎಕ್ಸಾಮ್ನ ಬರಿಬೇಕಂತಂದೆ. ಸೊ ಗೊತ್ತಾಯ್ತಲ್ಲ. ಸೊ ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಪೇಪರ್ 1ಗೂ ಸಹಿತ ಪ್ರಿಪೇರ್ ಆಗಬೇಕು, ನೆಕ್ಸ್ಟ್ ಪೇಪರ್ 2ಗೂ ಸಹಿತ ನಾವು ಪ್ರಿಪೇರ್ ಆಗಬೇಕು. ಅವಾಗಷ್ಟೇ ನಾವು KCET ಎಕ್ಸಾಮ್ನ ನಾವು ಪಾಸ್ ಆಗೋದಕ್ಕೆ ಆಗುತ್ತೆ. ಸೊ ಹಂಗಿತ್ತಂದ್ರೆ ಈಗ ನಾನು KCET ಪೇಪರ್ 1ಗೆ ಕೋಚಿಂಗ್ ಕೊಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾವು ಪೇಪರ್ 1 ರಿಲೇಟೆಡ್ ಸಿಲೆಬಸ್ನ ನಾವು ತಿಳ್ಕೊಂಡ್ರಾಯ್ತು. ಪೇಪರ್ 1ನಲ್ಲಿ ಟೋಟಲ್ 10 ಚಾಪ್ಟರ್ಸ್ಗಳು ಇರ್ತವೆ ರೀ. ಆ 10 ಚಾಪ್ಟರ್ನಿಂದ ಪ್ರತಿಯೊಂದು ಚಾಪ್ಟರ್ನಿಂದ 5 ಕ್ವಶನ್ಸ್ಗಳು ಬರ್ತವೆ, ಅಂದರೆ ಟೋಟಲ್ 50 ಕ್ವಶನ್ಸ್ಗಳಾಗ್ತವೆ. ಮತ್ತು ನಂಬರ್ ಆಫ್ ಮಾರ್ಕ್ಸ್ ಇನ್ ಪೇಪರ್ 1 ಇಸ್ 100 ಮಾರ್ಕ್ಸ್ ಅಂತಂದು. ಸೊ ಈ KCET ಪೇಪರ್ 1ನಲ್ಲಿ ಬರೋ ಅಂಥ 10 ಚಾಪ್ಟರ್ಸ್ಗಳನ್ನು ಈಗ ನಾವು ಜಸ್ಟ್ ಹೆಸರು ಮತ್ತು ಅದರಲ್ಲಿ ಏನು ಬರ್ತೈತಿ ಅನ್ನೋದನ್ನ ತಿಳ್ಕೊತಾ ಹೋದ್ರಾಯ್ತು ರೀ. ಸೊ ಟಾಪಿಕ್ ನಂಬರ್ 1 ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಂತಂದು. ಈ ಟೀಚಿಂಗ್ ಆ್ಯಪ್ಟಿಟ್ಯೂಡ್ನಲ್ಲಿ ಸೊ ಟೀಚಿಂಗ್ ಅಂದ್ರೆ ಏನು, ಅದರ ಆಬ್ಜೆಕ್ಟಿವ್ಸ್ ಏನಿರ್ತವೆ, ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರ್ತವೆ, ಮತ್ತು ಟೀಚಿಂಗ್ ಮೆಥಡ್ ಯಾವ ಥರ ಇರ್ತೈತಿ ಅನ್ನೋದೆಲ್ಲ ಇರ್ತೈತಿ. ಸೊ ಇದು ಚಾಪ್ಟರ್ ನಂಬರ್ 1 ಅಂತಂದು. ಅದೇ ಟೈಪ ನಾವು ಚಾಪ್ಟರ್ ನಂಬರ್ 2ನ ತಿಳ್ಕೊಂಡ್ರಾಯ್ತು, ಅದು ಬಂದುಬಿಟ್ಟು ರಿಸರ್ಚ್ ಆ್ಯಪ್ಟಿಟ್ಯೂಡ್ ಅಂತಂದು. ಈಗ ನೀವು KCET ಎಕ್ಸಾಮ್ನ ನೀವು ಪಾಸ್ ಆದ್ರಿ ಅಂದ್ರೆ ನೀವು ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ತೀರಾ ಅಥವಾ ಒಬ್ಬರು ಲೆಕ್ಚರರ್ ಆಗ್ತೀರಾ. ಸೊ ಹಂಗಿತ್ತಂದ್ರೆ ನಿಮಗೆ ಟೀಚಿಂಗ್ ಬಗ್ಗೆ ಒಂದು ಸ್ವಲ್ಪ ಆದರೂ ನಾಲೆಜ್ ಇರಲೇಬೇಕು. ಅದೇ ಟೈಪ ನಿಮಗೆ 2ನೇ ಅವಕಾಶ ಇದೆ. ಸೊ ಅದೇನಂದ್ರೆ ನೀವು KCET ಎಕ್ಸಾಮ್ನ ನೀವು ಪಾಸ್ ಆದರೆ ಅಂದರೆ ನೀವು ರಿಸರ್ಚ್ನೂ ಸಹಿತ ರಿಸರ್ಚ್ ಸ್ಕಾಲರ್ ಆಗ್ಬೋದು. ಅದಕ್ಕೋಸ್ಕರ ನಿಮಗೆ